ಕಾಸು ಕೊಟ್ರೆ ವಸತಿ ಇಲಾಖೆಯಲ್ಲಿ ಸೂರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸಂಬಂಧ ರಿಪೋರ್ಟ್ ಕೇಳಿದೆ ಕಾಂಗ್ರೆಸ್ನ ಹೈಕಮಾಂಡ್. ಕಾಸು ಕೊಟ್ರೆ ವಸತಿ ಇಲಾಖೆಯಲ್ಲಿ ಸೂರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ರಿಲೀಸ್ ಆಗಿತ್ತು. ರಿಪೋರ್ಟ್ ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್. ಏನಿದು ಆರೋಪ ಅಂತ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ. ವರದಿ ನೀಡುವಂತೆ ಸೂಚಿಸಿದ್ದಾರೆ. ರಾಜ್ಯ ಉಸ್ತುವಾರಿ ಸಚಿವರು ಸಿಎಂ ಡಿಸಿಎಂ ಜೊತೆಗೂ ಸುರ್ಜೇವಾಲಾ ಚರ್ಚೆಯನ್ನ ಮಾಡಿದ್ದಾರೆ. ಪಾಟೀಲ್ ಆರೋಪದ ಬಗ್ಗೆ ಪರ ಹಾಗೆ ವಿರೋಧದ ಚರ್ಚೆ ಆಗ್ತಾ ಇದೆ. ಇನ್ನು ಕಾಸು ಕೊಟ್ರೆ ವಸತಿ ಇಲಾಖೆಯಲ್ಲಿ ಸೂರು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡ್ತಾ ಇದೆ. ಈ ಮಧ್ಯೆ ನಿನ್ನೆ ಕೂಡ ಬಿಆರ್ ಪಾಟೀಲ್ ಅವರು ನಾನು ಕೊಟ್ಟಿರುವಂಥ ಹೇಳಿಕೆ ಅಥವಾ ಸಿಡಿದಂತಹ ಬಾಂಬ್ ಏನಿದೆ, ಆಡಿಯೋ ಬಾಂಬ್, ಆ ವಿಚಾರಕ್ಕೆ ನಾನು ಬದ್ಧ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ವರದಿ ನೀಡುವಂತೆ ಹೈಕಮಾಂಡ್ ಕೂಡ ಸೂಚಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಿನ್ನೆ ಆ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಜಮೀರ್ ಅಹಮದ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಲೋಪ ಆದರೆ ಅದನ್ನು ನಾನು ಸರಿಪಡಿಸುವಂಥ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಈ ಮಧ್ಯೆ ಈಗ ಹೈಕಮಾಂಡ್ ಕೂಡ ವರದಿಯನ್ನ ಕೇಳ್ತಾ ಇದೆ. ಯಾವ ಕಾರಣಕ್ಕೆ ಅಥವಾ ಯಾರ್ಯಾರು ಈ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲವನ್ನ ಕೂಡ ನೀವು ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ಕೂಡ ವಿವರಿಸಿದ್ದಾರೆ, ವರದಿಯನ್ನ ಕೇಳಿದ್ದಾರೆ. ಕಾಸು ಕೊಟ್ಟರೆ ಮಾತ್ರ ವಸತಿ ಇಲಾಖೆಯಲ್ಲಿ ಸೂರು. ಸುಮಾರು 5 ವಸತಿ ಯೋಜನೆಗಳು ಬಡವರಿಗೋಸ್ಕರ, ಬಡವರಿಗೆ ಮನೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರದಿಂದ ಕೊಡುವಂಥ ಕೆಲವೊಂದಷ್ಟು ಯೋಜನೆ. ಆದರೆ ಲಂಚ ಕೊಟ್ಟರೆ ಮಾತ್ರ ವಸತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಆಗತ್ತೆ ಅನ್ನುವಂತಹ ಬಿಆರ್ ಪಾಟೀಲ್ ಹಾಗೆ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಆಡಿಯೋ ಬಾಂಬ್ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ. ಹಾಗಾಗಿ ಈ ವಿಚಾರ ಹೈಕಮಾಂಡ್ನ ಗಮನಕ್ಕೂ ಹೋಗಿದೆ. ಎಲ್ಲೋ ಒಂದ್ ಕಡೆ ಈಗ ಬಿಆರ್ ಪಾಟೀಲ್ ಅವರಿಗೆ ಸರ್ಕಾರದ ಬಗ್ಗೆ, ಅದು ಸ್ವಪಕ್ಷದಲ್ಲಿ ಇದ್ಕೊಂಡು ಪದೇ ಪದೇ ಟೀಕಿಸ್ತಾ ಇದ್ದಾರೆ. ಟಿಪ್ಪಣಿಯ ಮೂಲಕ ಅಲ್ಲಗಳಿತಾ ಇದ್ದಾರೆ. ಯಾವ ಕಾರಣಕ್ಕೆ? ಈ ಹಿಂದೆ ಕೂಡ ಮಂತ್ರಿಗಿರಿಯನ್ನ ಅಥವಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಿಂದ ಈಗ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ.